ಎಲ್ಲ ನನ್ನ ನಲ್ಮೆಯ ವೀಕ್ಷಕರಿಗೆ ಈ ನಿಮ್ಮ ಮಿಸ್ಟರ್ ಬ್ರೋ ಮಾಡುವ ನಮಸ್ಕಾರಗಳು. ಇಂದಿನ ವಿಡಿಯೋ ಏನೆಂದರೆ, ಅಂಚೆ ಇಲಾಖೆಯಲ್ಲಿ 44,248 ಹುದ್ದೆಗಳ ನೇಮಕಾತಿ ಪ್ರಾರಂಭವಾಗಿದೆ. ಇದಕ್ಕೆ ಬೇಕಾಗಿರುವ ವಿದ್ಯಾರ್ಹತೆ ನೋಡುವುದಾದರೆ 10ನೇ ತರಗತಿ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 5 ಕೊನೆಯ ದಿನವಾಗಿದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಮ್ಮ ಕರ್ನಾಟಕಕ್ಕೆ ಮೀಸಲಿಟ್ಟಿರುವ ಹುದ್ದೆಗಳು 1940 ಹುದ್ದೆಗಳು. ವೀಕ್ಷಕರೇ, ಇಲ್ಲಿ ನಾವು ನೋಡುವುದಾದರೆ ಆಲ್ ಓವರ್ ಇಂಡಿಯಾ ಭಾರತದ ಒಟ್ಟು ಹುದ್ದೆಗಳ ಸಂಖ್ಯೆ 44,248. ಅದರಲ್ಲಿ ನಮ್ಮ ಕರ್ನಾಟಕ ಕನ್ನಡಿಗರಿಗೆ ಮೀಸಲಿಟ್ಟಿರುವ ಹುದ್ದೆಗಳ ಸಂಖ್ಯೆ 1940. ಮುಂದೆ ನೋಡುವುದಾದರೆ ನಾವು ಈ ವಿಡಿಯೋದಲ್ಲಿ ಏನೇನು ತಿಳಿದುಕೊಳ್ಳುತ್ತೇವೆ ಎಂದರೆ, ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ, ವೇತನ, ಸಂಬಳ, ಈ ಹುದ್ದೆಗೆ ಎಷ್ಟು ವೇತನ ಬರುವುದು ಎಂದು. ಈ ಹುದ್ದೆಯಲ್ಲಿ 2 ವಿಧ ಇದೆ, ಅದರ ಬಗ್ಗೆ ಮುಂದೆ ನಾವು ತಿಳಿದುಕೊಳ್ಳೋಣ. ಮತ್ತೆ ಈ ಹುದ್ದೆಗೆ ಬೇಕಾಗಿರೋ ವಿದ್ಯಾರ್ಹತೆ, ಶಿಕ್ಷಣ, ಮತ್ತೆ ಈ ಹುದ್ದೆಗೆ ನಾವು ಅರ್ಹರಾಗಬೇಕಾದ್ರೆ ಯಾವ ರೀತಿಯ ಆಯ್ಕೆ ಪರೀಕ್ಷೆ ಇರ್ತವೆ, ಆಯ್ಕೆ ಪ್ರಕ್ರಿಯೆ ಆಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮತ್ತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು, ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಾವು ಯಾವ ದಾಖಲಾತಿಗಳನ್ನ ನಾವು ಹೊಂದಿರಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮತ್ತೆ ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಅಂಚೆ ಇಲಾಖೆಯಲ್ಲಿ 44,248 ಹುದ್ದೆ. 10ನೇ ತರಗತಿ ವಿದ್ಯಾರ್ಹತೆ ನಿಗದಿ. ಕರ್ನಾಟಕಕ್ಕೆ 1940 ಹುದ್ದೆಗಳು ಮೀಸಲು. ಭಾರತೀಯ ಅಂಚೆ ಇಲಾಖೆಯು ಉದ್ಯೋಗಾಕಾಂಕ್ಷಿಗಳಿಗೆ ಭರ್ಜರಿ ಆಫರ್ ನೀಡಿದೆ. ದೇಶಾದ್ಯಂತ ಖಾಲಿ ಇರುವ ಬರೋಬ್ಬರಿ 44,248 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಿದೆ. ಈ ಪೈಕಿ ಕರ್ನಾಟಕಕ್ಕೆ 1940 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಅರ್ಹ ಅಭ್ಯರ್ಥಿಗಳನ್ನು ಆಗಸ್ಟ್ 5ರ ಒಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೋರಲಾಗಿದೆ. ಇಲ್ಲಿ ಯಾವುದೇ ರೀತಿಯ ಆಫ್ಲೈನ್ ಅರ್ಜಿ ನಾವು ಅಪ್ಲೈ ಮಾಡೋದಕ್ಕಾಗೋದಲ್ಲ, ಎಲ್ಲ ಆನ್ಲೈನ್ ಅರ್ಜಿಯಲ್ಲೇ ಹಾಕ್ಬೇಕಾಗುತ್ತೆ. ಆಫ್ಲೈನ್ ನಾವು ಪೋಸ್ಟ್ ಆಫೀಸ್ಗೆ ಹೋಗಿ ಹಾಕೋದಕ್ಕೆ ಯಾವುದೇ ಅರ್ಜಿ ಇರುವುದಿಲ್ಲ, ನಾವು ಆನ್ಲೈನಲ್ಲೇ ಹಾಕಬೇಕು. ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ 2 ರೀತಿಯ ಹುದ್ದೆಗಳನ್ನು ಬಿಟ್ಟಿದ್ದಾರೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದಕ್ಕೆ ನೀವು ಅಪ್ಲೈ ಮಾಡ್ಕೋಬಹುದು. ಅಥವಾ ಡಾಕ್ ಸೇವಕ ಹುದ್ದೆಗಳು ನೇಮಕ ನಡೆಯಲಿದೆ. ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರುವವರು ಅರ್ಜಿ ಸಲ್ಲಿಸಬಹುದು. 10ನೇ ತರಗತಿ ಉತ್ತೀರ್ಣರಾಗಿರುವ ಪ್ರತಿಯೊಬ್ಬ ಆಕಾಂಕ್ಷಿಯು ಈ 3 ಹುದ್ದೆಗೂ ಅರ್ಜಿ ಸಲ್ಲಿಸಬಹುದು. ಯಾವ್ಯಾವುದೇ ಬ್ರಾಂಚ್ ಪೋಸ್ಟ್ ಮಾಸ್ಟರ್ BPM ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM. ABPM ನಾವು ಇನ್ನೊಂದು ತರ ಕರೆಯೋದೇನೆಂದ್ರೆ ಡಾಕ್ ಸೇವಕ ಅಂತ ಕರಿತೀವಿ. ಇದಕ್ಕೆ ಬೇಕಾಗಿರೋ ವಿದ್ಯಾರ್ಹತೆ ನೋಡೋದಾದ್ರೆ 10ನೇ ತರಗತಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. 10ನೇ ತರಗತಿಯಲ್ಲಿ ಇದಕ್ಕೆ ಒಂದಷ್ಟು ಷರತ್ತುಗಳು ಹಾಕಿದ್ದಾರೆ. ಏನಂತ ನೋಡೋದಾದ್ರೆ, 10ನೇ ತರಗತಿಯಲ್ಲಿ ಇಂಗ್ಲಿಷ್ ಮತ್ತು ಗಣಿತ ವಿಷಯಗಳನ್ನು ಒಳಗೊಂಡಿರುವ ಕಡ್ಡಾಯ. ನೀವು ಏನ್ 10th SLC ಓದಿರ್ತೀರಾ ಅದರಲ್ಲಿ ಇಂಗ್ಲಿಷ್ ಮತ್ತೆ ಮ್ಯಾಥ್ಸ್ ಸಬ್ಜೆಕ್ಟ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ನೀವು ಬೇರೆ ಯಾವುದೇ ಸಬ್ಜೆಕ್ಟ್ ಇರ್ಬೋದು ಇಲ್ದಿದ್ರೆ ಇರ್ಬೋದು, ಆದ್ರೆ ಇಂಗ್ಲಿಷು ಮತ್ತೆ ಮ್ಯಾಥ್ಸು ಕಂಪಲ್ಸರಿ ಇರಲೇಬೇಕು. ಅಲ್ಲದೆ ಅಭ್ಯರ್ಥಿಗಳು ಆಯಾ ಸ್ಥಳೀಯ ಭಾಷೆಯಲ್ಲಿ ಓದಲು ಮತ್ತು ಬರೆಯಲು ಮಾತನಾಡಲು ಬಲ್ಲವರಾಗಿರಬೇಕು. ಈಗ ನಮ್ಮ ಕರ್ನಾಟಕದಲ್ಲಿ ಮೇಯ್ನು ಯಾವುದೋ ಭಾಷೆ ಬರೋದು ಕನ್ನಡ ಅಲ್ವಾ. ಕನ್ನಡ ನಮಗೆ ಓದಕ್ಕೂ ಬರಬೇಕು, ಬರೆಯೋಕ್ಕೂ ಬರಬೇಕು, ಮಾತನಾಡಲು ಬರಬೇಕು. ಈ 3 ಷರತ್ತನ್ನು ಇಲ್ಲಿ ಕೊಡಲಾಗಿದೆ. ಮತ್ತೆ ಕಂಪ್ಯೂಟರ್ ಜ್ಞಾನ, ನೀವು ಬೇಸಿಕ್ ನಾಲೆಡ್ಜ್ ಇರಬೇಕು ಕಂಪ್ಯೂಟರ್ ಬಗ್ಗೆ. ಕಂಪ್ಯೂಟರ್ ಹೆಂಗೆ ವರ್ಕ್ ಮಾಡೋದು, ಎಕ್ಸೆಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು ಹಾಗೆ. ಮತ್ತೆ ಸೈಕಲ್ ಸವಾರಿ ತಿಳಿದಿರಬೇಕು ಅಂತ ಷರತ್ತನ್ನು ಹಾಕಿದ್ದಾರೆ. ಮತ್ತೆ ವಯೋಮಿತಿ ನೋಡೋದಾದರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ವಯಸ್ಸು ಏಜ್ ಎಷ್ಟ ಅಂದ್ರೆ, ಅಭ್ಯರ್ಥಿಗಳ ವಯೋಮಿತಿ ಕನಿಷ್ಠ 18 ವರ್ಷ. ಕನಿಷ್ಠ 18 ವರ್ಷ ಆಗಿರೋ ಅರ್ಜಿ ಸಲ್ಲಿಸಬಹುದು.
ಗರಿಷ್ಠ 40 ವರ್ಷ ನಿಗದಿಪಡಿಸಲಾಗಿದೆ. 40 ವರ್ಷದ ಒಳಗಿನವರು, 18 ವರ್ಷ ಮೇಲ್ಪಟ್ಟವರು ಯಾರಾದರೂ ಅರ್ಜಿ ಸಲ್ಲಿಸಬಹುದು. ವಯೋಸಡಿಲಿಕೆ ಇರುತ್ತದೆ. SC ST ಅಭ್ಯರ್ಥಿಗಳ 5 ವರ್ಷ, OBC ವರ್ಗದವರಿಗೆ 3 ವರ್ಷ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು ವಯೋಸಡಿಲಿಕೆ. ಇನ್ನು ಆಯ್ಕೆ ಪ್ರಕ್ರಿಯೆ ಕಡೆ ಬಂದ್ರೆ 10ನೇ ತರಗತಿಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಮಾಡಿ ಮೆರಿಟ್ ಪಟ್ಟಿಯನ್ನು ರಚಿಸಲಾಗುತ್ತದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನಾವು. 10th ನಾವು ಯಾವ ಸ್ಕೋರ್ ಏನ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಮೆರಿಟ್ ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ನಮ್ಮ ಹೆಸರು ಬಂದ್ರೆ ನಾವು ಈ ಜಾಬ್ಗೆ ಸೆಲೆಕ್ಟ್ ಆಗಿದೀವಿ ಅಂತ. ಇಲ್ಲಿ ಯಾವುದೇ ಎಕ್ಸಾಮ್ ಇರುವುದಿಲ್ಲ, ನಾವು ಅಪ್ಲೈ ಮಾಡಬೇಕು. ಮತ್ತೆ SLC ಮಾರ್ಕ್ಸ್ ನಮ್ದು ಎಷ್ಟು ಬಂದಿರುತ್ತಲ್ಲ ಅದರಲ್ಲಿ ಮೆರಿಟ್ ಲಿಸ್ಟ್ ತೆಗಿತಾರೆ. ಯಾರ್ಯಾರ್ದು ಜಾಸ್ತಿ ಬಂದಿತ್ತಲ್ಲ ಅವ್ರು ಸೆಲೆಕ್ಟ್ ಆಗಿ ಈ ಜಾಬ್ಗೆ ಹೋಗ್ತಾರೆ. ಇನ್ನು ಈ ಜಾಬ್ಗೆ ಅರ್ಜಿ ಶುಲ್ಕ ನೋಡೋದಾದರೆ SC ST, ವಿಶೇಷಚೇತನ, ಮಹಿಳೆಯರು, ತೃತೀಯ ಲಿಂಗಗಳನ್ನು ಹೊರತುಪಡಿಸಿ SC ST, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಶೇಷಚೇತನರು, ಮಹಿಳೆಯರು, ತೃತೀಯ ಲಿಂಗಗಳಿಗೆ ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ. ಉಳಿದ ಎಲ್ಲಾ ವರ್ಗದವರಿಗೂ ₹100 ಅರ್ಜಿ ಶುಲ್ಕ ಪಾವತಿಸಬೇಕು. ₹100 ಎಲ್ಲಾ ವರ್ಗದವರಿಗೂ ಕಟ್ಟಬೇಕು. ಆದರೆ SC ST, ವಿಶೇಷಚೇತನ, ಮಹಿಳೆಯರು, ತೃತೀಯ ಲಿಂಗಿಗಳು ಕಟ್ಟೋ ಹಾಗಿಲ್ಲ. ಇನ್ನು ವೇತನ ನೋಡುವುದಾದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ₹12,000ರಿಂದ ₹29,380 ₹30,000ವರೆಗೂ ತಗೋಬಹುದು. 12,000ದಿಂದ 30,000ವರೆಗೂ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ತಗೋಬಹುದು. ಇನ್ನು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ 10,000ದಿಂದ ₹24,470, 10,000ದಿಂದ ಒಂದು ₹25,000ವರೆಗೂ ನಾವು ಇಲ್ಲಿ ವೇತನವನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಅಂತ ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನೀವು ನೋಡ್ಕೋಬಹುದು ಯಾವ್ಯಾವ ಜಿಲ್ಲೆಗೆ ಎಷ್ಟು. ಬಾಗಲಕೋಟೆ 23, ಬಳ್ಳಾರಿ 50, ಬೆಂಗಳೂರು 4, ಬೆಳಗಾವಿ 33, ಬೆಂಗಳೂರು ಪೂರ್ವ 83, ಬೆಂಗಳೂರು ದಕ್ಷಿಣ 62, ಬೆಂಗಳೂರು ಪಶ್ಚಿಮ 39, ಬೀದರ್ 59, ಚನ್ನಪಟ್ಟಣ 87, ಚಿಕ್ಕಮಗಳೂರು 60, ಚಿಕ್ಕೋಡಿ 19, ಚಿತ್ರದುರ್ಗ 27, ದಾವಣಗೆರೆ ಕಚೇರಿ 40, ಧಾರವಾಡ 22, ಗದಗ 18, ಗೋಕಾಕ್ 7, ಹಾಸನ 78, ಹಾವೇರಿ 44, ಕಲಬುರಗಿ 83, ಕಾರವಾರ 43, ಕೊಡಗು 76, ಕೋಲಾರ 106 ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಕೋಲಾರಕ್ಕೆ, ಕೊಪ್ಪಳ 36, ಮಂಡ್ಯ 65, ಮಂಗಳೂರು 62, ಮೈಸೂರು 42, ನಂಜನಗೂಡು 66, ಪುತ್ತೂರು 89, ರಾಯಚೂರು 63, RMS HB 3, RMS Q 9, ಶಿವಮೊಗ್ಗ 89, ಶಿರಸಿ 66, ತುಮಕೂರು 107, ಉಡುಪಿ 90, ವಿಜಯಪುರ 40, ಯಾದಗಿರಿ 50 ಹುದ್ದೆಗಳು. ಈ ಎಲ್ಲ ಜಿಲ್ಲೆಗೂ ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನ ಬಂದು ಆಗಸ್ಟ್ 5ನೇ ತಾರೀಕು ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿದರೆ ಆಗಸ್ಟ್ 15. ಅರ್ಜಿ ತಿದ್ದುಪಡಿಗೆ ಕಾಲಾವಕಾಶ ಆಗಸ್ಟ್ 6ರಿಂದ ಆಗಸ್ಟ್ 8ರವರೆಗೂ. ನೀವೇನು ಅರ್ಜಿ ಸಲ್ಲಿಸುವಾಗ ಏನೇನು ಮಿಸ್ಟೇಕ್ ಮಾಡಿದ್ರೆ ಅದನ್ನ ಸರಿಪಡಿಸ್ಕೊಳೋದಕ್ಕೆ ಆಗಸ್ಟ್ 6ರಿಂದ ಆಗಸ್ಟ್ 8ರವರೆಗೂ ಇರ್ತದೆ ಸ್ನೇಹಿತರೆ. SLC ಪಾಸ್ ಆದ ಅಭ್ಯರ್ಥಿಗಳಿಗೆ 44,228 ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇದೆ. ನೀವು ಎಲ್ಲರೂ ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಯಾರು ಟೈಮ್ ವೇಸ್ಟ್ ಕೊನೆ ದಿನ ತನಕ ಯಾರು ವೇಟ್ ಮಾಡಕ್ ಹೋಗ್ಬೇಡಿ, ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ. ಇದಕ್ಕೆ ಬೇಕಾಗಿರೋ ದಾಖಲೆ ನೋಡೋದಾದ್ರೆ ನಾವು ಇನ್ನೊಂದು ಸ್ನೇಹಿತರೆ, ಅರ್ಜಿ ಸಲ್ಲಿಸೋದಕ್ಕೆ ಯಾವ ವೆಬ್ಸೈಟು ಅಂದ್ರೆ ಇಲ್ಲಿದೆ ನೋಡಿ, https India Post GDS online.gov.in. ಈ ವೆಬ್ಸೈಟ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಕ್ಕೆ ಲಾಸ್ಟ್ ಡೇಟು 5/8/2024. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬಂದು ಇಲ್ಲಿದೆ ನೋಡಿ ಸ್ನೇಹಿತರೆ, ಇದರಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಸಂಬಳ ವೇತನ ನೋಡೋದು ಅವಾಗ BPMಗೆ, ABPMಗೆ ಏಜ್ ಲಿಮಿಟ್ ನೋಡಿದೀವಿ. ಸ್ನೇಹಿತರೆ ಇದು ಇಂಪಾರ್ಟೆಂಟು.
ನಾವು ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು ಯಾವ್ಯಾವು ಅಂದರೆ, ಒಂದು ಮೊಬೈಲ್ ನಂಬರ್ ಇರಬೇಕು. ಮೊಬೈಲ್ ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್. OTP ಬರಬೇಕು. ನಿಮ್ಮ ಆಧಾರ್ ಕಾರ್ಡಿಗೆ ಯಾವುದು ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಅದೇ ಕೊಟ್ಟರೆ ನಿಮಗೆ ಯೂಸು, ತುಂಬ ಬೆನಿಫಿಟ್ ಆಗುತ್ತೆ. ಇಮೇಲ್ ID, ಆಧಾರ್ ನಂಬರ್, ಮತ್ತು ಇನ್ಫಾರ್ಮೇಷನ್ ಅಬೌಟ್ ದ ಬೋರ್ಡ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್, ಮೆಟ್ರಿಕ್ಯುಲರ್ 10th ಎಕ್ಸಾಮಿನೇಷನ್, SLC ಮಾರ್ಕ್ಸ್ ಕಾರ್ಡು ಇರಬೇಕು ಸ್ನೇಹಿತರೆ. ಮತ್ತು ಸ್ಕ್ಯಾನಡ್ ಫೋಟೋಸ್, ನಿಮ್ಮ ಫೋಟೋನ ಸ್ಕ್ಯಾನ್ ಮಾಡ್ಕೋಬೇಕು. ಅದು JPS ಅಲ್ಲಿ ಇರ್ಬೋದು, IPEG ಫಾರ್ಮೆಟಲ್ಲಿ <50 KB ಅಂತ ಇರುತ್ತೆ ಸ್ನೇಹಿತರೆ. ಇದನ್ನು ಫೋಟೋನ 50 KBಗೆ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಆನ್ಲೈನಲ್ಲಿ ಫ್ರೀ ವೆಬ್ಸೈಟ್ ಬೇಜಾನ್ ಇರ್ತವೆ, ಅದರಲ್ಲಿ ನೀವು ಕನ್ವರ್ಟ್ ಮಾಡ್ಕೊಬರ್ಬೋದು ಸ್ನೇಹಿತರೆ. ಮತ್ತು ಸಿಗ್ನೇಚರ್ ಫೋಟೋ, ಸಿಗ್ನೇಚರ್ನ ನೀವು ಒಂದು ವೈಟ್ ಹಾಳೆಯಲ್ಲಿ ಹಾಕಿ ಅದನ್ನು ಒಂದು ಸ್ಕ್ಯಾನ್ ಮಾಡ್ಕೊಂಡು JPS ಅಲ್ಲ IPEG ಫಾರ್ಮೇಟಲ್ಲಿ ತೊಗೊಂಡು <20 KBಗೆ ಇಕ್ಕೊಂಡು ನಾವು ಅಲ್ಲಿ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಫೋಟೋ ಕಾಪಿ ಒಂದೊಂದ್ಸತಿ ಅಪ್ಲೋಡ್ ಆಗಲ್ಲ, ಯಾಕಂದರೆ ಸೈಜ್ ಜಾಸ್ತಿ ಇರುತ್ತೆ ಇಲ್ಲ ಸೈಜ್ ಕಮ್ಮಿ ಇರುತ್ತೆ. 50ಗೆ ಇಕ್ಕೋಬೇಕು ಇಲ್ಲ 20ಗೆ ಇಕ್ಕೊಂಡು ನೀವು ಕನ್ವರ್ಟ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು ಸ್ನೇಹಿತರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಷನ್ ನಮ್ಮ ವಾಟ್ಸಪ್ ಚಾನಲಲ್ಲಿ ಹಾಕಲಾಗೋದು. ನೀವು ಈ ಏನು QR ಕೋಡ್ ಕಾಣಿಸ್ತಿದೆಯಲ್ಲ, ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಮ್ಮ ವಾಟ್ಸಪ್ ಚಾನಲ್ಲು ಗ್ರೂಪಿಂದು ಲಿಂಕ್ ಓಪನ್ ಆಗುತ್ತೆ. ನೀವು ಅದಕ್ಕೆ ಜಾಯ್ನ್ ಆದರೆ ಪ್ರತಿಯೊಂದು ಜಾಬ್ ಇನ್ಫಾರ್ಮೇಷನ್ ಅದಕ್ಕೆ ಹಾಕ್ತಾನೆ ಇರ್ತೀವಿ. ಮತ್ತು ಡೈಲಿ ಕರೆಂಟ್ ಅಫೇರ್ಸು, ಮತ್ತು ಯಾರ್ಯಾರು UPSCಗೆ, KEಗೆ, KPSC, ವಿಲೇಜ್ ಅಕೌಂಟೆಂಟು, ಲ್ಯಾಂಡ್ ಸರ್ವೇಯರ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಅದಕ್ಕೆ ಬೇಕಾದಂಥ ಇಂಪಾರ್ಟೆಂಟ್ ನೋಟ್ಸ್ ಸಹ ಹಾಕ್ತೀವಿ. ದಯವಿಟ್ಟು ಎಲ್ಲರೂ ಈ ಚಾನಲನ್ನು ಜಾಯ್ನ್ ಆಗಿ, ಯೂಸ್ ಆಗುತ್ತೆ ನಿಮಗೆ. ಬೇಕಾದರೆ ಈಗೇನಿದೆಯಲ್ಲ ಇಂಡಿಯಾ ಪೋಸ್ಟ್ ಇನ್ ಜಾಬ್ ಇನ್ಫಾರ್ಮೇಷನ್ನು ಅದರಲ್ಲಿ ಹಾಕಿರ್ತೀನಿ, ನೀವು ಜಾಯ್ನ್ ಆಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಕಮ್ಮಿಂಗ್ ಸೂನ್ ಫ್ರಮ್ ಲೇಟೆಸ್ಟ್ ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಷನ್. ಯಾವುದೇ ಹುದ್ದೆ ಸರ್ಕಾರಿ ಕೆಲಸದ ಹುದ್ದೆಯ ನೇಮಕಾತಿ ಪ್ರಾರಂಭವಾಗುತ್ತಿದ್ದಂತೆ ಈ ಚಾನಲ್ನಲ್ಲಿ ಹಾಕಲಾಗುವುದು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.